ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್ ನಾಯ್ಕ್. ಇವತ್ತಿನ ವಿಡಿಯೋದಲ್ಲಿ ಆರ್ಸಿಬಿಗೆ ಸಂಬಂಧಪಟ್ಟಂತೆ ಪಂದ್ಯಗಳ ವಿವರವನ್ನ ನೋಡ್ತಾ ಹೋಗೋಣ. ಕ್ರಿಕೆಟ್ ಪ್ರಿಯರ $1 ಮಿಲಿಯನ್ ಟೂರ್ನಿ IPL ಇದೇ ಮಾರ್ಚ್ 22ರಂದು ಆರಂಭ ಆಗಲಿದೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಉದ್ಘಾಟನಾ ಪಂದ್ಯವನ್ನ ಆರ್ಸಿಬಿ ಆಡ್ತಾ ಇರುವಂತದ್ದು. ಅಂದ್ರೆ ಆರ್ಸಿಬಿಯ ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ಲೋ ಒಂದ್ ಕಡೆ ಉದ್ಘಾಟನಾ ಪಂದ್ಯವೇ ಇರೋದ್ರಿಂದ ಇನ್ನೂ ಹೆಚ್ಚಿನ ಕುತೂಹಲ ಇರುತ್ತೆ. ಯಾಕಂದ್ರೆ ಈ ಬಾರಿ ಆದ್ರೂ ಆರ್ಸಿಬಿ ಕಪ್ ಅನ್ನ ಗೆಲ್ಲತ್ತಾ ಅನ್ನುವಂತ ಒಂದು ಕುತೂಹಲ ಈಗಾಗಲೇ ಅಭಿಮಾನಿಗಳಲ್ಲಿ ಇರುವಂತದ್ದು. ಯಾಕಂದ್ರೆ 18ನೇ ಸೀಸನ್ ಇರುವಂತ ಹಿನ್ನೆಲೆಯಲ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಾ ಇರುವಂತದ್ದು, ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18. ಹಾಗಾಗಿ ಈ ಬಾರಿ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅನ್ನುವಂತ ಒಂದು ಘೋಷಣೆಯನ್ನು ಕೂಡ ಈಗಾಗಲೇ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಟೂರ್ನಿಯಲ್ಲಿ ಆರ್ಸಿಬಿಯ ಶೆಡ್ಯೂಲ್ಗಳನ್ನ ನೋಡ್ತಾ ಹೋದರೆ ಆರಂಭದ ಪಂದ್ಯವನ್ನ ಆರ್ಸಿಬಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಇಡನ್ ಗಾರ್ಡನ್ ನಲ್ಲಿ ಆಡಲಿದೆ. ಯಾಕಂದ್ರೆ ಕಳೆದ ಬಾರಿ ಈ ಒಂದು IPL ಅನ್ನ ಅಂದ್ರೆ KKR ತಂಡ ಗೆದ್ದಿತ್ತು. ಹಾಗಾಗಿ KKR ಒಟ್ಟಿಗೆ ಆರ್ಸಿಬಿ ಈ ಬಾರಿಯ ಉದ್ಘಾಟನಾ ಪಂದ್ಯವನ್ನು ಆಡಲಿಕ್ಕಿದೆ. ಪ್ರಮುಖವಾಗಿ ಆರ್ಸಿಬಿಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಕ್ಯಾಪ್ಟನ್ ರಜತ್ ಪಾಟಿದಾರ್ ಈ ಬಾರಿ ಆರ್ಸಿಬಿ ತಂಡವನ್ನ ಮುನ್ನಡೆಸಲಿಕ್ಕಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲವೂ ಕೂಡ ಇರುವಂತದ್ದು, ಸಾಕಷ್ಟು ನಿರೀಕ್ಷೆಯೂ ಕೂಡ ಇರುವಂತದ್ದು. ಯಾಕೆ ಅಂದ್ರೆ ಹೊಸ ಸ್ವರೂಪದ ತಂಡ ಈ ಬಾರಿ ಆದರೂ ಕಪ್ಪನ್ನ ಗೆಲ್ಲತ್ತಾ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಸಲ ಕಪ್ ನಮ್ದೇ ಅನ್ನುವಂತ ಒಂದು ಘೋಷಣೆಯನ್ನ ಅಭಿಮಾನಿಗಳು ಕೂಗ್ತಾ ಇದ್ರು, ಹೇಳ್ತಾ ಇದ್ರು. ಆದ್ರೆ ನಿರಾಸೆ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ತಂಡದ ಪ್ರದರ್ಶನ ಉತ್ತಮವಾಗಿದ್ರೂ ಕೂಡ ಸಾಕಷ್ಟು ಅಂಶಗಳು ಅಂದ್ರೆ ಕೊನೆಯ ಹಂತದಲ್ಲಿ ಪಂದ್ಯವನ್ನ ಕೈ ಚೆಲ್ಲಿ ಇರುವಂತದ್ದು ಇರಬಹುದು, ಅಥವಾ ಅದೃಷ್ಟದಲ್ಲಿ ಆರ್ಸಿಬಿಗೆ ಎಲ್ಲೊಂದ್ ಕಡೆ ಲಕ್ ಇಲ್ಲದೆ ಇರುವಂತಹ ಒಂದು ಕಾರಣಕ್ಕಾಗಿ ಆರ್ಸಿಬಿ ಟೂರ್ನಿಯಲ್ಲಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಬೇರೆ ಬೇರೆ ಕಾರಣಗಳು ಕೂಡ ಇತ್ತು. ಆರ್ಸಿಬಿಯ ಟೀಮ್ ಮ್ಯಾನೇಜ್ಮೆಂಟ್ ನ ಕೆಲವೊಂದು ವಿಚಾರಗಳು ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಕನ್ನಡಿಗರಿಗೆ ಇಲ್ಲಿ ಆದ್ಯತೆಯನ್ನು ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಬಾರಿ ಟೀಕೆಗಳಿಗೂ ಕೂಡ ಗುರಿಯಾಗಿತ್ತು. ಯಾಕೆಂದ್ರೆ ಕನ್ನಡಿಗರು ಇರ್ತಕ್ಕಂಥ ಆಟಗಾರರು ಬೇರೆ ಬೇರೆ ತಂಡಗಳಲ್ಲಿ ಹೆಚ್ಚಿನ ಪ್ರದರ್ಶನ ತೋರ್ತಾ ಇದ್ದಾರೆ. ಆದ್ರೆ ಆರ್ಸಿಬಿ ಅವರಿಗೆ ಮಣೆಯನ್ನು ಹಾಕ್ತಾ ಇಲ್ಲ ಅನ್ನುವಂತ ಕೂಗುಗಳು ಕೂಡ ಕೇಳ್ತಾ ಇತ್ತು. ಹಾಗಾಗಿ ಈ ಬಾರಿಯೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಈ ಬಾರಿ ಆದ್ರೂ ಆರ್ಸಿಬಿ ಕಪ್ ಗೆಲ್ಲತ್ತಾ ಅನ್ನುವಂತ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಮೊದಲ ಪಂದ್ಯವನ್ನೇ ಇಡನ್ ಗಾರ್ಡನ್ ನಲ್ಲಿ ಕೋಲ್ಕತ್ತಾ ವಿರುದ್ಧ ಆಡ್ಲಿಕ್ಕಿದೆ. ಆರ್ಸಿಬಿಯ ಒಟ್ಟು ಈ ಬಾರಿಯ ಅಂದ್ರೆ 14 ಪಂದ್ಯಗಳ ವಿವರವನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಮೊದಲ ಪಂದ್ಯವನ್ನ ಆರ್ಸಿಬಿ ಕೋಲ್ಕತ್ತಾ ವಿರುದ್ಧ ಆಡ್ತಾ ಇದೆ. ಅದಾದ ನಂತರದಲ್ಲಿ ಚೆನ್ನೈ ವಿರುದ್ಧ ಪಂದ್ಯವನ್ನ ಆಡ್ಲಿಕ್ಕಿದೆ. ಆ ಪಂದ್ಯ ಮಾರ್ಚ್ 28ರಂದು ಚೆನ್ನೈನಲ್ಲೇ ಕೂಡ ಒಂದು ಪಂದ್ಯ ನಡೀತಾ ಇರುವಂತದ್ದು. ಹಾಗಾಗಿ ಚೆನ್ನೈ ಕೂಡ IPL ನಲ್ಲಿ ಸಾಕಷ್ಟು ಅಂದ್ರೆ ಸ್ಟ್ರಾಂಗ್ ಟೀಮ್ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂಥದ್ದು. 5 ಬಾರಿ ಟ್ರೋಫಿಯನ್ನ ಗೆದ್ದಿರುವಂತ ತಂಡ. ಹಾಗಾಗಿ ಆ ಪಂದ್ಯದ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಜೊತೆಗೆ ಚೆನ್ನೈನಲ್ಲೇ ಪಂದ್ಯ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಆರ್ಸಿಬಿಯ ಮೇಲೂ ಕೂಡ ಸಾಕಷ್ಟು ಒತ್ತಡ ಇರುವಂತದ್ದು ಸಹಜ. ಹಾಗಾಗಿ 28ನೇ ತಾರೀಕು ಆರ್ಸಿಬಿ ಚೆನ್ನೈ ವಿರುದ್ಧ ಪಂದ್ಯವನ್ನು ಆಡುತ್ತೆ. ಅದಾದ ನಂತರದಲ್ಲಿ ಈ ಬಾರಿ IPL ನ ಮೊದಲ ಪಂದ್ಯವನ್ನ ಅಂದ್ರೆ ಬೆಂಗಳೂರಿನಲ್ಲಿ ಮೊದಲ ಪಂದ್ಯವನ್ನ ಆರ್ಸಿಬಿ ಆಡ್ಲಿಕ್ಕಿದೆ. ಅದು ಏಪ್ರಿಲ್ 2ರಂದು ಆರ್ಸಿಬಿ ಆಡುತ್ತೆ. ಗುಜರಾತ್ ಟೈಟನ್ಸ್ ನ ವಿರುದ್ಧ ಈ ಒಂದು ಪಂದ್ಯ ನಡೀಲಿಕ್ಕಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಇರತಕ್ಕಂತ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಈ ಬಾರಿಯ ಆರ್ಸಿಬಿ ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅದು ಮೊದಲ ಪಂದ್ಯವಾಗಿ ಸಾಕ್ಷಿ ಆಗ್ಲಿಕ್ಕಿದೆ. ಅದಾದ ನಂತರದಲ್ಲಿ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ನ ವಿರುದ್ಧ ಏಪ್ರಿಲ್ 7ರಂದು ಆಡತ್ತೆ. ಅದು ಮುಂಬೈನಲ್ಲಿ ಈ ಒಂದು ಪಂದ್ಯ ನಡೀಲಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮುಂಬೈ ಇಂಡಿಯನ್ಸ್ ವಿರುದ್ಧವೂ ಕೂಡ ಆರ್ಸಿಬಿ ಹೆಚ್ಚಾಗಿ ಪ್ರದರ್ಶನ ಕೊಡಬೇಕಾಗತ್ತೆ. ಯಾಕಂದ್ರೆ ಮುಂಬೈ ತಂಡವು ಕೂಡ 5 ಟ್ರೋಫಿಯನ್ನ ಗೆದ್ದಿರುವಂತಹ ತಂಡ. ಜೊತೆಗೆ ಪ್ರಮುಖವಾಗಿ ಟೂರ್ನಿಯಲ್ಲಿ ಈ ಒಂದು IPL ಟೂರ್ನಿಯಲ್ಲಿ ಬಹಳ ಬಲಿಷ್ಠ ತಂಡ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂಥ ತಂಡ. ಹಾಗಾಗಿ IPL ನ ಪಂದ್ಯದಲ್ಲಿ ಅಂದ್ರೆ ಪ್ರತಿ ಬಾರಿಯೂ ಕೂಡ ಮುಂಬೈ ಇಂಡಿಯನ್ಸ್ ನ ಜೊತೆಗೆ ಆರ್ಸಿಬಿ ಪಂದ್ಯ ಆಡುವಂತ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳಿರ್ತವೆ. ಜೊತೆಗೆ ಎರಡೂ ತಂಡಗಳ ನಡುವೆ ತೀವ್ರವಾಗಿರುವಂತಹ ಹಣಾಹಣಿಯೂ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಪಂದ್ಯವು ಕೂಡ ಕುತೂಹಲ ಇರತಕ್ಕಂಥದ್ದು. ಜೊತೆಗೆ ಏಪ್ರಿಲ್ 7ರಂದು ಈ ಒಂದು ಪಂದ್ಯ ನಡೆಯುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 10ರಂದು ಬೆಂಗಳೂರಿನಲ್ಲೇ ಮತ್ತೆ ಆರ್ಸಿಬಿಯ ಪಂದ್ಯ ನಡೆಯುವಂತದ್ದು. ಡೆಲ್ಲಿ ಕ್ಯಾಪಿಟಲ್ಸ್ ನ ವಿರುದ್ಧ ಆರ್ಸಿಬಿ ಈ ಒಂದು ಪಂದ್ಯವನ್ನ ಆಡ್ಲಿಕ್ಕಿದೆ. ಅಂದ್ರೆ ಬೆಂಗಳೂರಿನಲ್ಲಿ 2ನೇ ಪಂದ್ಯವನ್ನ ಅಂದ್ರೆ ಏಪ್ರಿಲ್ 10ರಂದು ಆಡತ್ತೆ. ಟೂರ್ನಿಯಲ್ಲಿ ಆರ್ಸಿಬಿಯ 5ನೇ ಪಂದ್ಯ ಇದು ಆಗಿರುತ್ತೆ. ಬೆಂಗಳೂರಿನಲ್ಲಿ ನಡೆಯುವಂತ 2ನೇ ಪಂದ್ಯ ಇದು ಆಗಿರುವಂತದ್ದು. ಜೊತೆಗೆ ಅದಾದ ನಂತರದಲ್ಲಿ ಜೈಪುರದಲ್ಲಿ ಏಪ್ರಿಲ್ 13ರಂದು ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ವಿರುದ್ಧ ಆರ್ಸಿಬಿ ಪಂದ್ಯವನ್ನ ಆಡುತ್ತೆ. ಅದಾದ ನಂತರ
ಬೆಂಗಳೂರಿನಲ್ಲಿ ಮತ್ತೆ ಏಪ್ರಿಲ್ 18ರಂದು ಪಂಜಾಬ್ ಕಿಂಗ್ಸ್ನ ವಿರುದ್ಧ ಆರ್ಸಿಬಿ ಪಂದ್ಯವನ್ನು ಆಡಲಿಕ್ಕಿದೆ. ಅದಾದ ನಂತರ ಮತ್ತೆ ಪಂಜಾಬ್ ವಿರುದ್ಧವೇ ಆರ್ಸಿಬಿ ಅಂದ್ರೆ ಏಪ್ರಿಲ್ 20ರಂದು ಪಂದ್ಯವನ್ನ ಚಂಡೀಗಢ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರುವಂತದ್ದು. ಏಪ್ರಿಲ್ 24ರಂದು ಬೆಂಗಳೂರಿನಲ್ಲಿ ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮತ್ತೆ ಪಂದ್ಯವನ್ನ ಆಡುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 27ಕ್ಕೆ ಡೆಲ್ಲಿಯ ವಿರುದ್ಧ ಡೆಲ್ಲಿ ಸ್ಟೇಡಿಯಂ ಅಲ್ಲೇ ಆಡ್ತಾ ಇರುವಂತದ್ದು. ಅದಾದ ನಂತರದಲ್ಲಿ ಮೇ 3ಕ್ಕೆ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಬೆಂಗಳೂರಿನಲ್ಲಿ ಪಂದ್ಯವನ್ನ ಆಡ್ಲಿಕ್ಕಿದೆ. ಈ ಒಂದು ಪಂದ್ಯ ಸಾಕಷ್ಟು ಕುತೂಹಲ ಇರುತ್ತೆ, ಯಾಕಂದ್ರೆ ಚೆನ್ನೈ ವಿರುದ್ಧ ಬೆಂಗಳೂರಿನಲ್ಲಿ ಆಡ್ತಾ ಇರುವಂತದ್ದು. ಕಳೆದ ಬಾರಿ ಚೆನ್ನೈ ವಿರುದ್ಧ ಅಂದ್ರೆ ಬೆಂಗಳೂರು ಸ್ಟೇಡಿಯಂನಲ್ಲಿ ಆಡಿರತಕ್ಕಂತ ಸಂದರ್ಭದಲ್ಲಿ ಬೆಂಗಳೂರು ಚೆನ್ನೈ ವಿರುದ್ಧ ಗೆದ್ದಿತ್ತು. ಜೊತೆಗೆ ಚೆನ್ನೈಯನ್ನ ಕ್ವಾಲಿಫೈ ಇಂದ ಆಚೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿತ್ತು. ಜೊತೆಗೆ ಅದಾದ ನಂತರದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನ ವಿರುದ್ಧವೂ ಕೂಡ ಮೇ 9ರಂದು ಆರ್ಸಿಬಿ ಆಡತ್ತೆ. ಅದಾದ ನಂತರ 13ನೇ ತಾರೀಕು ಮೇ 13ರಂದು ಬೆಂಗಳೂರಿನಲ್ಲಿ ಸನ್ರೈಸ್ ಹೈದರಾಬಾದ್ ವಿರುದ್ಧ ಪಂದ್ಯವನ್ನು ಆಡಲಿಕ್ಕಿದೆ. ಅದಾದ ನಂತರದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧವೂ ಕೂಡ ಬೆಂಗಳೂರಿನಲ್ಲಿ ಆರ್ಸಿಬಿ ಮೇ 17ರಂದು ಪಂದ್ಯವನ್ನು ಆಡಲಿಕ್ಕಿದೆ. ಈ ಬಾರಿ ಆರ್ಸಿಬಿ ಒಟ್ಟು 5 ತಂಡಗಳ ನಡುವೆ ತಲಾ 2 ಪಂದ್ಯವನ್ನ ಲೀಗ್ ಹಂತದಲ್ಲಿ ಆಡಿದ್ರೆ, ಉಳಿದ ತಂಡಗಳ ನಡುವೆ ಕೇವಲ 1 ಪಂದ್ಯವನ್ನ ಮಾತ್ರ ಆಡಲಿಕ್ಕಿದೆ. ಕೋಲ್ಕತ್ತಾ ವಿರುದ್ಧ 2 ಪಂದ್ಯವನ್ನ ಆಡಿದ್ರೆ, ಚೆನ್ನೈ ವಿರುದ್ಧವೂ ಕೂಡ 2 ಪಂದ್ಯವನ್ನ ಆಡಲಿಕ್ಕಿದೆ. ದೆಹಲಿ, ಪಂಜಾಬ್, ರಾಜಸ್ಥಾನ್ ಈ 3 ತಂಡಗಳ ನಡುವೆಯೂ ಕೂಡ 2 ಪಂದ್ಯವನ್ನ ಆಡಲಿಕ್ಕಿದೆ. ಅದಾದ ನಂತರದಲ್ಲಿ ಮುಂಬೈ ಇರಬಹುದು, ಸನ್ರೈಸ್ ಹೈದರಾಬಾದ್, ಲಕ್ನೋ ಮತ್ತು ಗುಜರಾತ್ ಟೈಟನ್ಸ್ ನ ನಡುವೆ ಕೇವಲ 1 ಪಂದ್ಯವನ್ನ ಮಾತ್ರ ಆರ್ಸಿಬಿ ಆಡ್ಲಿಕ್ಕಿರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ ಐಪಿಎಲ್ ಸಾಕಷ್ಟು ಕುತೂಹಲ ಇದೆ, ಯಾಕಂದ್ರೆ ಆರ್ಸಿಬಿ ಈ ಬಾರಿ ಆದ್ರೂ ಕಪ್ ಗೆಲ್ಲತ್ತ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಜೊತೆಗೆ ಹೊಸ ಸ್ವರೂಪದ ತಂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಯೂ ಕೂಡ ಇರುವಂತದ್ದು. ಕ್ಯಾಪ್ಟನ್ ಕೂಡ ಹೊಸಬರಿದ್ದಾರೆ. ಜೊತೆಗೆ ಕೊಹ್ಲಿ ಸೇರಿದಂತೆ ಅನುಭವಿ ಆಟಗಾರರು ಸಾಕಷ್ಟು ಜನ ಇದ್ದಾರೆ, ಅನುಭವಿ ಬೌಲರ್ಗಳಿದ್ದಾರೆ. ಭುವನೇಶ್ವರ್ ಕುಮಾರ್ ಇರಬಹುದು, ಹ್ಯಾಜಲ್ವುಡ್ ಇರಬಹುದು ಸೇರಿದಂತೆ ಸಾಕಷ್ಟು ಸ್ಟಾರ್ ಬೌಲರ್ಗಳು ಕೂಡ ಇರುವಂತದ್ದು. ರಜತ್ ಪಟಿದಾರ್ ಉತ್ತಮವಾಗಿ ಕಳೆದ ಒಂದು ಸೀಸನ್ ಅಲ್ಲೂ ಕೂಡ ಆಡಿದ್ರು. ಹಾಗಾಗಿ ಅವರನ್ನ ಈ ಬಾರಿ ಆರ್ಸಿಬಿ ಕ್ಯಾಪ್ಟನ್ ಕೂಡ ಮಾಡಿರುವಂತದ್ದು. ಹಾಗಾಗಿ ಒಟ್ಟಾರೆ ಈ ಬಾರಿಯ ಐಪಿಎಲ್ ನಲ್ಲಿ ಆರ್ಸಿಬಿ ಕಪ್ ಗೆಲ್ಲತ್ತ ಅನ್ನುವಂತ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿರುವಂತದ್ದು. ಇದೇ ಒಂದು ಮಾರ್ಚ್ 22ರಿಂದ ಈ ಒಂದು ಐಪಿಎಲ್ ಆರಂಭ ಆಗ್ತಾ ಇದೆ. ಹಾಗಾಗಿ ಆರ್ಸಿಬಿ ಅಭಿಮಾನಿಗಳು ಕೂಡ ಈ ಬಾರಿ ಕಪ್ ಅನ್ನ ಗೆಲ್ಲಿ ಅನ್ನುವಂತ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿಯ ಐಪಿಎಲ್ ನ ಅಪ್ಡೇಟ್ಸ್ಗಾಗಿ ನ್ಯೂಸ್ 18 ನೋಡ್ತಾ ಇರಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.